ಸ್ನೇಹಿತರೆ ನಮಸ್ಕಾರ. ಅಯೋಧ್ಯೆಯ ರಾಮ ಮಂದಿರ ಆದ ಬಳಿಕ ಇದೀಗ ಅಬುಧಾಬಿಯಲ್ಲಿ ಹಿಂದೂ ದೇವಾಲಯವೊಂದು ತಲೆ ಎತ್ತಿದೆ. ಅದನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. UAEನಲ್ಲಿರುವಂತಹ BAPS ಹಿಂದೂ ಮಂದಿರ ಅಬುಧಾಬಿ BAPS ಸ್ವಾಮಿನಾರಾಯಣ ಸಂಸ್ಥೆಯಿಂದ ನಿರ್ಮಿಸಲ್ಪಟ್ಟ ಸಾಂಪ್ರದಾಯಿಕ ಹಿಂದೂ ಮಂದಿರವಾಗಿದೆ. ಪ್ರಮುಖ ಸ್ವಾಮಿ ಮಹಾರಾಜರಿಂದ ಪ್ರೇರಿತರಾಗಿ ಮತ್ತು ಮಹಂತ್ ಸ್ವಾಮಿ ಮಹಾರಾಜ್ ಅವರಿಂದ 14 ಫೆಬ್ರವರಿ 2024ರಂದು ಪವಿತ್ರಗೊಳಿಸಲ್ಪಟ್ಟ ಈ ಮಂದಿರವು ಮಧ್ಯಪ್ರಾಚ್ಯದಲ್ಲಿ ಮೊದಲ ಸಾಂಪ್ರದಾಯಿಕ ಹಿಂದೂ ಕಲ್ಲಿನ ಮಂದಿರವಾಗಿದೆ. ಇಲ್ಲಿರುವ ದೇವತೆಗಳು ಯಾರು ಅಂತ ಕೇಳಿದರೆ ಸ್ವಾಮಿನಾರಾಯಣ, ರಾಧಾಕೃಷ್ಣ, ರಾಮಸೀತೆ, ಶಿವಪಾರ್ವತಿ, ಜಗನ್ನಾಥ, ವೆಂಕಟೇಶ್ವರ ಮತ್ತು ಅಯ್ಯಪ್ಪನ ದೇವರುಗಳು ಇದ್ದಾರೆ. ಬಂಧುಗಳೇ, 27 ಎಕರೆ ಭೂಮಿಯಲ್ಲಿ ನಿರ್ಮಾಣವಾದ ಈ ದೇವಾಲಯಕ್ಕೆ ಬರೋಬ್ಬರಿ 400 ಮಿಲಿಯನ್ ದಿರಾಮ್ಗಳು ವೆಚ್ಚವಾಗಿದೆ. 2015ರಲ್ಲಿ UAE ಸರ್ಕಾರವು ಮಂದಿರಕ್ಕಾಗಿ ಭೂಮಿಯನ್ನು ನೀಡುವುದಾಗಿ ಘೋಷಿಸಿತ್ತು. ಅಬುಧಾಬಿಯ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ರವರು ಮಂದಿರಕ್ಕಾಗಿ 27 ಎಕರೆ ಭೂಮಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಮಿತ್ರರೇ, 2019ರ ಸೆಪ್ಟೆಂಬರ್ನಲ್ಲಿ ಮಂದಿರವು ಕಾನೂನು ಸ್ಥಾನಮಾನವನ್ನು ಪಡೆಯುತ್ತದೆ. ಡಿಸೆಂಬರ್ 2019ರಲ್ಲಿ ಮಂದಿರ ನಿರ್ಮಾಣ ಆರಂಭಗೊಂಡಿತ್ತು. ಈ ಮಂದಿರವನ್ನು ಉತ್ತರದ ರಾಜಸ್ಥಾನದ ಗುಲಾಬಿ ಮರಳುಗಲ್ಲು ಮತ್ತು ಇಟಲಿಯ ಅಮೃತಶಿಲೆಯಿಂದ ನಿರ್ಮಿಸಲಾಗಿದೆ. ಮಂದಿರವು 108 ಅಡಿ ಎತ್ತರ, 260 ಅಡಿ ಉದ್ದ ಮತ್ತು 180 ಅಡಿ ಅಗಲವಿದೆ. UAE, ಆಫ್ರಿಕಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್, ಭಾರತ ಮತ್ತು ಗಲ್ಫ್ನ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ದೇವಾಲಯದ ನಿರ್ಮಾಣಕ್ಕಾಗಿ 6,90,000 ಗಂಟೆಗಿಂತಲೂ ಹೆಚ್ಚು ಮೀಸಲಿಟ್ಟಿದ್ದರು. ವಿವಿಧ ಧಾರ್ಮಿಕ ಹಿನ್ನೆಲೆಯ ಜನರಲ್ಲಿ ತಿಳುವಳಿಕೆ, ಸ್ವೀಕಾರ ಮತ್ತು ಏಕತೆಯನ್ನು ಬೆಳೆಸಲು UAE ಮತ್ತು ಭಾರತದ ಉತ್ತಮ ಸಂಬಂಧಗಳನ್ನು ಪ್ರತಿನಿಧಿಸುವ ಈ ಮಂದಿರವು ಸರ್ವಧರ್ಮದ ಸಾಮರಸ್ಯದ ಸಾಂಕೇತಿಕವಾಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತದೆ. ಹಾಗೆಯೇ ಮಂದಿರದ ಕೆತ್ತನೆಗಳು ರಾಮಾಯಣ, ಶಿವಪುರಾಣ, ಭಾಗವತ, ಮಹಾಭಾರತ ಮತ್ತು ಹಿಂದೂ ವ್ಯಕ್ತಿಗಳ ಜೀವನದ ಕಥೆಗಳನ್ನು ಮಾತ್ರವಲ್ಲದೆ ಅರೇಬಿಯನ್, ಈಜಿಪ್ಟ್, ಮೆಸೊಪಟೋಮಿಯನ್, ಸ್ಥಳೀಯ ಅಮೇರಿಕನ್ ಮತ್ತು ಇತರ ನಾಗರಿಕತೆಗಳ ಕಥೆಯನ್ನು ಒಳಗೊಂಡಿದೆ. 1958ರಲ್ಲಿ ದುಬೈನಲ್ಲಿ ಮೊದಲ ಹಿಂದೂ ದೇವಾಲಯವನ್ನು ರಚಿಸಿದ ನಂತರ ಇದು UAEನಲ್ಲಿ 3ನೇ ಹಿಂದೂ ದೇವಾಲಯವಾಗಿದೆ ಮತ್ತು 2ನೇ ದೇವಾಲಯ ಕೂಡ ದುಬೈನಲ್ಲಿ ನಿರ್ಮಾಣವಾಗಿದೆ. ಮಿತ್ರರೇ, ಅಬುಧಾಬಿಯಲ್ಲಿರುವಂತಹ BAPS ಹಿಂದೂ ಮಂದಿರವು ಪಶ್ಚಿಮ ಏಷ್ಯಾದ ಅತಿ ದೊಡ್ಡ ದೇವಾಲಯವಾಗಿದೆ ಮತ್ತು 10,000 ಜನರಿಗೆ ಆತಿಥ್ಯವನ್ನು ಕೂಡ ವಹಿಸಬಹುದು. ಇದರಲ್ಲಿರುವಂತಹ ಇತರ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಏನು ಅಂತ ಕೇಳಿದರೆ 2 ಖಮತ್ಗಳು ಅಂದರೆ ಗುಮ್ಮಟಗಳು, 7 ಶಿಖಾರ್ಗಳು ಅಂದರೆ ಸ್ಪೇರ್ಗಳು, ಹಾಗೆಯೇ 12 ಸಾಮ್ರಾನ್ಗಳು ಮತ್ತು 402 ಕಂಬಗಳು ಇವೆ. ಇದು ಮರಳುಗಲ್ಲಿನ ಕಟ್ಟಡದ ಹಿನ್ನೆಲೆಯಲ್ಲಿ ಅಮೃತಶಿಲೆಯ ಕೆತ್ತನೆಗಳನ್ನು ಒಳಗೊಂಡಿದೆ. ಮಂದಿರವನ್ನು ಭಾರತದಲ್ಲಿ ನುರಿತ ಕುಶಲಕರ್ಮಿಗಳು ಕೆತ್ತಿದ 25,000ಕ್ಕೂ ಹೆಚ್ಚು ಕಲ್ಲಿನ ತುಂಡುಗಳಿಂದ ಮಾಡಲಾಗಿದೆ. ಪ್ರತಿಯೊಂದು ಶಿಖಾರ್ಗಳಲ್ಲಿಯೂ ರಾಮಾಯಣ, ಶಿವಪುರಾಣ, ಭಾಗವತ, ಮಹಾಭಾರತ ಮತ್ತು ಜಗನ್ನಾಥ, ಸ್ವಾಮಿನಾರಾಯಣ, ವೆಂಕಟೇಶ್ವರ ಮತ್ತು ಅಯ್ಯಪ್ಪನ ಜೀವನವನ್ನು ಚಿತ್ರಿಸುವ ಕೆತ್ತನೆಗಳಿವೆ. ದೇವಾಲಯವು ಸಂಪೂರ್ಣ ಕ್ರಿಯಾತ್ಮಕ, ಸಾಮಾಜಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಸಂಕೀರ್ಣದ ಭಾಗವಾಗಿ ಸಾಂಪ್ರದಾಯಿಕ ಹಿಂದೂ ಮಂದಿರದ ಎಲ್ಲ ಅಂಶಗಳನ್ನು ಮತ್ತು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಹಾಗೆಯೇ ವಿಸಿಟರ್ ಸೆಂಟರ್, ಪ್ರೇಯರ್ ಹಾಲ್ಸ್, ಎಕ್ಸಿಬಿಷನ್ಸ್, ಲರ್ನಿಂಗ್ ಏರಿಯಾಸ್, ಸ್ಪೋರ್ಟ್ಸ್ ಏರಿಯಾ ಕೂಡ ಒಳಗೊಂಡಿರುತ್ತದೆ. ಬಂಧುಗಳು, ವಿಡಿಯೋ ಮುಗಿಸುವಂತಹ ಸಮಯ. ಮೂರ್ತಿ ಪೂಜೆಯನ್ನು ಸಂಪೂರ್ಣವಾಗಿ ವಿರೋಧಿಸುವ ಇಸ್ಲಾಂ ಸದ್ಯ ಮೂರ್ತಿ ಪೂಜೆಯನ್ನು ಸ್ವಾಗತ ಮಾಡ್ತಾ ಇದೆ. ಬಹಳಷ್ಟು ಜನರು ಕೇಳುವಂಥ ಪ್ರಶ್ನೆ, ಮೋದಿ ವಿಶ್ವಗುರು ಅಂತಿದ್ರಲ್ವ, ಎಲ್ಲಿದೆ ವಿಶ್ವಗುರು ಅಂತ. ಅಂತಹ ಪ್ರಶ್ನೆ ಎತ್ತುವ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಹೇಳಿಬಿಡಿ, 70 ವರ್ಷದಲ್ಲಿ ಮಾಡಲಾಗದೇ ಇದ್ದ ಎಲ್ಲ ಕೆಲಸವನ್ನು ಮೋದಿ ಮಾಡುತ್ತಿದ್ದಾರೆ ಎಂದು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.